ಕ್ರೀಡಾಕೂಟದಲ್ಲಿ ಬೆಥೆಲ್ ಶಿಕ್ಷಣ ಸಮೂಹ ಸಂಸ್ಥೆಯ ಕ್ರೀಡಾಪಟುಗಳ ಅಮೋಘ ಸಾಧನೆ. ಕ್ರೀಡಾಕೂಟ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಾಯ, ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಹೆಚ್ಚಿಸುತ್ತದೆ. ಬಾಬು ಸಾಬ್, ಗಂಗಾವತಿ. ಕರ್ನಾಟಕ ಸರ್ಕಾರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಡಳಿತ ಸಹಭಾಗಿತ್ವದಲ್ಲಿ ಮಂಗಳೂರಿನ ಮಂಗಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ಕ್ರೀಡಾಕೂಟ 2025 ಆಯೋಜಿಸಲಾಗಿತ್ತು. ಕರ್ನಾಟಕ ಕ್ರೀಡಾಕೂಟದ ಉಷು ಸ್ಪರ್ಧೆಯಲ್ಲಿ ಗಂಗಾವತಿಯ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಬೆಥೆಲ್ ಶಿಕ್ಷಣ ಸಮೂಹ ಸಂಸ್ಥೆಯ ಕ್ರೀಡಾಪಟುಗಳು ಭಾಗವಹಿಸಿ ವಿಜೇತರಾಗುವುದರೊಂದಿಗೆ ಅಮೋಘ ಸಾಧನೆಯನ್ನ ದಾಖಲಿಸಿದ್ದಾರೆ. ಉಷು ಕ್ರೀಡೆಯ ಸಾಂಡಾ ಸ್ಪರ್ಧೆಯಲ್ಲಿ 45 ಕೆಜಿ ವಿಭಾಗದಲ್ಲಿ ಐಶ್ವರ್ಯ, 48 ಕೆಜಿ ವಿಭಾಗದಲ್ಲಿ ರೇಖಾ ಮತ್ತು 52 ಕೆಜಿ ವಿಭಾಗದಲ್ಲಿ ಆಶಾ ಗೆಲುವನ್ನ ಸಾಧಿಸಿದ್ದಾರೆ. ತೌಲು ಕಾಲ್ಪನಿಕ ಯುದ್ಧ ವಿಭಾಗದಲ್ಲಿ ಚಾಂಗ್ ಕ್ವಾನ್ ವಿಭಾಗದಲ್ಲಿ ದಾನಮ್ಮ, ತೈಜೈ ಖಾನ್ ವಿಭಾಗದಲ್ಲಿ ಆಶಾ, ತೈಜೈ ಶಾನ್ ವಿಭಾಗದಲ್ಲಿ ಅಜಯ್ ಕುಮಾರ್ ವಿಜೇತರಾಗಿ ಜಿಲ್ಲೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಬಿಸಿಎಫ್ಎ ಅಧ್ಯಕ್ಷ ಬ್ರಿಜಿಲಿಯಲ್ ಜೋಸೆಫ್ ರಾಜು ಸುಧಾಕರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆಗೆ ಬಹು ಮುಖ್ಯವಾಗಿದ್ದು, ಯಾಕೆಂದರೆ ಯುವಕರು ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನು ಹೊಂದಲು ಕ್ರೀಡೆಯು ತುಂಬಾ ಸಹಕಾರಿಯಾಗಲಿದೆ. ಜೊತೆಗೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದರಿಂದ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಹೆಚ್ಚಿಸುತ್ತದೆ ಎಂದು ಹೇಳಿದರು. ವಿಜೇತರಾಗಿರುವಂತಹ ಕ್ರೀಡಾಪಟುಗಳಿಗೆ ಬಿಸಿಎಫ್ಎ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬ್ಯಾಬೇಜ್ ಮಿಲ್ಟನ್ ಅವರು ಅಭಿನಂದನೆ ತಿಳಿಸುವುದರೊಂದಿಗೆ ಮಾತನಾಡಿ, ನಮ್ಮ ಸಂಸ್ಥೆಯ ಕ್ರೀಡಾಪಟುಗಳು ಜಿಲ್ಲೆಯನ್ನ ಪ್ರತಿನಿಧಿಸಿ ಗೆಲುವನ್ನ ಸಾಧಿಸಿರುವುದು ಸಂತೋಷಕರ ವಿಷಯವಾಗಿದೆ. ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಕ್ರೀಡೆಗಳಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳವಣಿಗೆ ಹೊಂದಲು ನುರಿತ ತರಬೇತುದಾರರೊಂದಿಗೆ ತರಬೇತಿಯನ್ನ ನೀಡಿ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಹಂತಕ್ಕೆ ಹೋಗಲು ಸಹಾಯ ನೀಡುತ್ತಿದ್ದೇನೆ ಎಂದು ಹೇಳಿದರು. ಉಷು ಕ್ರೀಡೆಯ ರಾಜ್ಯ ತರಬೇತಿದಾರರಾದ ಬಾಬು ಸಾಬ್ ಮಾತನಾಡಿ, ಕ್ರೀಡಾಪಟುಗಳು ಇತರರಿಗಿಂತ ಹೆಚ್ಚು ಆರೋಗ್ಯ ಮತ್ತು ಶಕ್ತಿಶಾಲಿಯಾಗಿರುತ್ತಾರೆ. ಹಾಗಾಗಿ ಎಲ್ಲರೂ ಕ್ರೀಡೆಯಲ್ಲಿ ಪಾಲ್ಗೊಂಡು ಆರೋಗ್ಯ ಕಾಪಾಡಿಕೊಳ್ಳುವಂತಾಗಬೇಕು. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕ್ರೀಡಾಪಟುಗಳಿಗೆ ಸಮವಸ್ತ್ರ ಇಲಾಖೆ ಹುದ್ದೆಗಳಿಗೆ 3% ಮೀಸಲಾತಿ ಮತ್ತು ವಿವಿಧ ಹುದ್ದೆಗಳಿಗೆ 2% ಮೀಸಲಾತಿ ನೀಡಿರುವುದು ಕ್ರೀಡಾಪಟುಗಳಿಗೆ ಸಂತೋಷಕರ ವಿಷಯವಾಗಿದೆ. ಇದರ ಜೊತೆಗೆ ಗ್ರಾಮೀಣ ಮತ್ತು ನಗರ ಹಂತಗಳಲ್ಲಿ ಕ್ರೀಡಾಪಟುಗಳಿಗೆ ಕ್ರೀಡಾ ಸಲಕರಣೆಗಳು ಹಾಗೂ ಪ್ರೋತ್ಸಾಹ ಇದ್ದಲ್ಲಿ ಇನ್ನೂ ಹೆಚ್ಚಿನ ಹಂತಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ಪಡೆಯಬಹುದು ಎಂದು ಹೇಳಿದರು. ಈ ವೇಳೆಯಲ್ಲಿ ಬಿಸಿಎಫ್ಎ ಆಡಳಿತಾಧಿಕಾರಿಗಳಾದ ಹೇಮಾ ಸುಧಾಕರ್, ಅಧ್ಯಕ್ಷರಾದ ಬ್ರಿಜಿಲಿಯಲ್ ಜೋಸೆಫ್ ರಾಜು, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರಾದ ಬ್ಯಾಬೇಜ್ ಮಿಲ್ಟನ್, ಖಜಾಂಚಿಗಳಾದ ಸುಜಾತ ರಾಜು, ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಬಿಂಗಿ ವೆಂಕಟೇಶ್, ಉಷು ಕ್ರೀಡೆಯ ರಾಜ್ಯ ತರಬೇತುದಾರರಾದ ಬಾಬು ಸಾಬ್ ಇತರರು ಉಪಸ್ಥಿತರಿದ್ದರು. ले लेता सर
Gold win by red side. Gold win by red side.